ನಮಸ್ತೆ ಸ್ನೇಹಿತರೆ, ಮುಂದಿನ ಶಾಸನದ ಪರಿಚಯ ಚಂದ್ರವಳ್ಳಿಯ ಮಯೂರ ಶರ್ಮನ ಶಾಸನ. ಈ ಚಂದ್ರವಳ್ಳಿಯ ಮಯೂರ ಶರ್ಮನ ಶಾಸನ ಚಿತ್ರದುರ್ಗ ಬಳಿಯ ಚಂದ್ರವಳ್ಳಿ ಕಣಿವೆಯ ಬಳಿ ಒಂದು ಬಂಡೆಯ ಮೇಲೆ ಚಿಕ್ಕ ಶಾಸನವಿದೆ. ಇದು ಚಿತ್ರದುರ್ಗ ಬಳಿಯ ಚಂದ್ರವಳ್ಳಿ ಕಣಿವೆಯ ಬಳಿ ಬಂಡೆಯ ಮೇಲಿರುವಂಥ ಒಂದು ಚಿಕ್ಕ ಶಾಸನ. ಇದರ ಕಾಲ ಕ್ರಿಸ್ತಶಕ 4ನೇ ಶತಮಾನ ಅಂತ ಹೇಳಲಾಗುತ್ತೆ. ಇದರಲ್ಲಿ ಯಾರ ಬಗ್ಗೆ ಉಲ್ಲೇಖ ಇದೆ ಅಂದರೆ, ಕದಂಬ ರಾಜ್ಯದ ಸಂಸ್ಥಾಪಕನಾದ ಮಯೂರ ಶರ್ಮನು ಒಂದು ಕೆರೆಯನ್ನು ಕಟ್ಟಿಸಿದನೆಂಬ ಉಲ್ಲೇಖ ಈ ಶಾಸನದಲ್ಲಿ ಇದೆ. ಶಾಸನದ ಭಾಷೆ ಪ್ರಾಕೃತ ಲಿಪಿ ಮತ್ತು ಕದಂಬರ ಕಾಲದ ಪೆಟಿಕಾಶಿಯರಸ್ಸಿನ ಕನ್ನಡ ಅಂತ ಹೇಳಿ ಬರುತ್ತೆ. ಅದು ಈ ಒಂದು ಶಾಸನದ ಭಾಷೆ. ಇದರ ಒಂದು ಶಾಸನ ಮೂಲ ಹೇಗಿದೆ ಅಂದರೆ, ಕದಂಬಾಣಂ ಮಯೂರ ಶಮ್ಮಣ ಮಿನಿಮ್ಮಿ ಆಂ ತಾಟಕಂ ಕುಟತೇಕುಡ ಅಬಿರ ಪಲ್ಲವ ಪರಿಯಾತಕ ಸಕಸ್ತನ ಸಹಿಜ್ನಕ ಪುನಾಡ ಮೊಕರಿಣ್ ಅಂತ ಹೇಳಿ ಈ ಶಾಸನ ಕೇವಲ 3 ಸಾಲಿನಲ್ಲಿರುವಂಥ ಶಾಸನ. ಮಯೂರ ಶರ್ಮ ಒಂದು ಕೆರೆಯನ್ನು ಕಟ್ಟಿಸಿದ ಅಂತ ಹೇಳಿ ಉಲ್ಲೇಖವಾಗಿರುವಂಥ ಶಾಸನ ಇದು ಚಂದ್ರವಳ್ಳಿಯ ಮಯೂರ ಶರ್ಮನ ಶಾಸನ. ಇದು ಚಂದ್ರವಳ್ಳಿ ಮಯೂರ ಶರ್ಮನ ಶಾಸನದ ಬಗ್ಗೆ ಇರುವಂತಹ ಮಾಹಿತಿ. ಯಾವ ಶತಮಾನ ಅಂದರೆ 4ನೇ ಶತಮಾನ. ಯಾವ ಕದಂಬ ರಾಜ ಅಂತ ಅಂದರೆ ಮಯೂರ ಶರ್ಮ ಅಂತ ಹೇಳ್ಬೋದಾಗಿದೆ. ಇದಿಷ್ಟು ಇದರ ಒಂದು ಪರಿಚಯ.